Hello childrens, again welcome back to my channel and also welcome to this session. ಸೊ ಈ ಸೆಷನಲ್ಲಿ ನಾನು ನಿಮಗೆ ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ ವಿತ್ ದ ಸೊಲ್ಯೂಷನ್ಸ್. ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂತಹ ಅಂದರೆ ನಿಮಗೆ ಪ್ರಾಕ್ಟೀಸ್ಗೆ ಅಂತ ಕೊಟ್ಟಿರುವಂತಹ MCQ ಕ್ವಶನ್ಸ್ಗಳು 40 MCQ ಕ್ವಶನ್ಸ್ಗಳನ್ನ ನಾನು ನೆನ್ನೆ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಕ್ವಶನ್ಸ್ ವಿತ್ ದ ಕೀ ಆನ್ಸರ್ಸ್ ಕೊಟ್ಟಿದ್ದೆ, ಆದರೆ ಸೊಲ್ಯೂಷನ್ಸನ್ನು ಕೊಟ್ಟಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಆ ಸೊಲ್ಯೂಷನ್ಸ್ ವಿತ್ ದ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮೆಥಡಲ್ಲಿ ಅಥವಾ ಸೊಲ್ಯೂಷನ್ ತಗೊಂಡು ಹೇಗೆ ಫೈಂಡ್ ಔಟ್ ಮಾಡಿ ಹೇಗೆ ಆನ್ಸರ್ಸ್ ತಗೋಬೇಕು ಅನ್ನೋಂತಹ ಸ್ಟೆಪ್ಸ್ ಇವೆಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋಂಥದ್ದು. ಹಾಗಾಗಿ ನೆನ್ನೆ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಆ ವಿಡಿಯೋದಲ್ಲಿ ನಾನು ಕ್ವಶನ್ಸ್ಗಳು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಕೀ ಆನ್ಸರ್ಸ್ ಸೊಲ್ಯೂಷನ್ಸ್ ಎಲ್ಲವನ್ನು ಕೂಡ ಕೊಡ್ತಾ ಇದ್ದೀನಿ ಅನ್ನೋಂಥದ್ದು. ಓಕೆ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ಕ್ವಶನ್ಸ್ಗಳು ಈಗ ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ. ಸೊ ಕೆಲವೊಂದು ಕ್ವಶನ್ಸ್ಗಳನ್ನ ತೊಗೊಂಡಿದ್ದೀನಿ, ಇದರಲ್ಲಿ ಎಲ್ಲವನ್ನೂ ಸಾಲ್ವ್ ಮಾಡಿಲ್ಲ, ಕೆಲವೊಂದು ಕ್ವಶನ್ಸ್ ಸಾಲ್ವ್ ಮಾಡಿ ವಿತ್ ದ ಕೀ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ. ಇನ್ನೊಂದು ಪಾರ್ಟಲ್ಲಿ ನಾನು ಉಳಿದಿರೋ ಎಲ್ಲ ಕ್ವಶನ್ಸ್ನು ಕವರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅನ್ನೋಂಥದ್ದು. ಓಕೆ, ಹಾಗಾದರೆ ನಾವು ಕ್ವಶನ್ಸನ್ನು ನೋಡಿ ಆನ್ಸರ್ಸನ್ನು ನೋಡೋದಾದರೆ, ಸೊ ಹಾಗಾದರೆ ನಾವೀಗ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗೋದಾದರೆ, ಓಕೆ, ಸೊ ಕ್ವಶನ್ಸಲ್ಲಿ ನೋಡಿ ಥರ್ಡ್ ಕ್ವಶನ್ ಅಂತಿದೆ. ಸಾರಿ, ಅದು ಫಸ್ಟ್ ಕ್ವಶನ್ ಆಗಬೇಕು, ಯಾಕೆಂದರೆ ನಾನು ರ್ಯಾಂಡಮ್ ಆಗಿ ಕ್ವಶನ್ಸ್ನ ಪಿಕ್ ಮಾಡಿರೋದ್ರಿಂದ ಸೊ ನನಗೆ ಅಲ್ಲಿ ಕ್ವಶನ್ಸ್ಗಳು ಡಿಫ್ರೆಂಟ್ ಆಗಿ ಬರುತ್ತೆ. ಒಟ್ಟಲ್ಲಿ ನಿಮಗೆ ಕ್ವಶನ್ಸ್ಗಳಿರುತ್ತೆ, ಅದನ್ನು ನೋಡಿಕೊಂಡು ನೀವು ಕಲ್ತ್ಕೊಂಡು ಹೋಗಿ ಅನ್ನೋಂಥ ನೋಡೋದಾದರೆ, ಇಫ್ ದ ಪೇರ್ ಆಫ್ ಈಕ್ವೇಷನ್ ಹ್ಯಾಸ್ ನೋ ಸೊಲ್ಯೂಷನ್ ದೆನ್ ದ ಪೇರ್ ಆಫ್ ಈಕ್ವೇಷನ್ ಈಸ್. ಚಿಲ್ಡ್ರನ್ಸ್, ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ. ದೇರ್ ವಿಲ್ ಬಿ 3 ಟೈಪ್ಸ್. ಒಂದು ಒನ್ ಸೊಲ್ಯೂಷನ್ಸ್ ಇರುತ್ತೆ, ಓಕೆ, ಒನ್ ಸೊಲ್ಯೂಷನ್. ಇನ್ನೊಂದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಇನ್ನೊಂದು ನೋ ಸೊಲ್ಯೂಷನ್ಸ್. ಈ ಮೂರರಲ್ಲಿ ನಿಮಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸು ಮತ್ತು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಆದಮೇಲೆ ಒನ್ ಸೊಲ್ಯೂಷನ್ಸ್ ಅಂತ ಬಂದರೆ ಇಟ್ ಈಸ್ ಕಾಲ್ಡ್ ಆಸ್ ಕನ್ಸಿಸ್ಟೆಂಟ್. ಆದರೆ ನಮಗೆ ಕ್ವಶನ್ ನೋಡಿ, ಕ್ವಶನಲ್ಲಿ ಕೊಟ್ಟಿರೋದೇನು? ಕ್ವಶನಲ್ಲಿ ಕೊಟ್ಟಿರೋದು ನೋ ಸೊಲ್ಯೂಷನ್ಸ್. ಸೊ ನೋ ಸೊಲ್ಯೂಷನ್ಸ್ ಅಂತಂದರೆ ಅರ್ಥ ಅದನ್ನು ನಾವು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಕರಿತೀವಿ. ಸೊ ಎ ಆಪ್ಷನ್ ಈಸ್ ರೈಟ್, ಇನ್ಕನ್ಸಿಸ್ಟೆಂಟ್ ಅಂತ ಅನ್ನೋದನ್ನು ಟಿಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇನ್ನು ಉಳಿದಿರೋ ಎರಡೂ ಹೇಳಿದ್ದೀನಿ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ಒನ್ ಸೊಲ್ಯೂಷನ್ ಇದ್ದರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 3x + 5y = 3, 6x + ky = 8 ಡು ನಾಟ್ ಹ್ಯಾವ್ ಎನಿ ಸೊಲ್ಯೂಷನ್ಸ್. ಈಗ ತಾನೇ ಮಾತಾಡಿದೆ ನಾನು, ನೋ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡಿದೆ. ನೋ ಸೊಲ್ಯೂಷನ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ ನಾನು ಜಸ್ಟ್ ಈಗ. ಇಟ್ಸ್ ಅ ಇನ್ಕನ್ಸಿಸ್ಟೆಂಟ್. ಹಾಗಾದರೆ ಅದಕ್ಕೆ ರೇಷಿಯೋ ಇದೆ ಚಿಲ್ಡ್ರನ್ಸ್. ಏನು ರೇಷಿಯೋ? A1/A2 = B1/B2 is not equals to C1/C2. ಇದು ಕಂಡೀಷನ್. ಕ್ಲಿಯರಾ? ಈಗ ನಮಗೆ ಇಲ್ಲಿ ಏನು ಬೇಕು? ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಚಿಲ್ಡ್ರನ್ಸ್. ಕರೆಕ್ಟಾ? ಸೊ ಕೆ ವ್ಯಾಲ್ಯೂ ಬೇಕು ಅಂತಂದರೆ ನಾವೇನು ಮಾಡೋಣ, ಆ ರೇಷಿಯೋವನ್ನು ಹಾಕೊಳ್ಳೋಣ. ಅದರಲ್ಲಿ C1/C2 ಬೇಡ ನಮಗೆ. ಜಸ್ಟ್ A1/A2 = B1/B2. ಯಾವುದೇ ವ್ಯಾಲ್ಯೂಯಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವುದೇ ಎರಡು ರೇಷಿಯೋಸ್ನ ತೊಗೊಂಡ್ರೆ ಸಾಕು. ಓಕೆ, ಹಾಗಾದರೆ ನಾನಿಲ್ಲಿ ತಗೊಳ್ತೀನಿ A1/A2 = B1/B2. ಕರೆಕ್ಟಾ? ಈಗ ನೋಡಿ, ಸೊ A1 ಅಂದರೆ ಎಷ್ಟಪ್ಪ? 3. ಸೊ therefore I'll write here = 3. ಕರೆಕ್ಟಾ? ಡಿವೈಡೆಡ್ ಬೈ A2 ಅಂದರೆ ಎಷ್ಟು? 6. ನೋಡಿ ಇಲ್ಲೇ ಇದೆಯಾ? 6 = ಈಗ B1 ಅಂದರೆ ಎಷ್ಟು? 5. ಇಲ್ಲಿದೆಯಾ ನೋಡಿ, 5 ಡಿವೈಡೆಡ್ ಬೈ. ಸೊ B2 ಅಂದರೆ ಎಷ್ಟು? K. ಸೊ K. ಓಕೆ, ಸೊ 3/6 = 5/K. ನಾನು ಸ್ಕ್ರೀನ್ ಚೇಂಜ್ ಮಾಡ್ತೀನಿ ಈಗ. ಸೊ ಹಾಗಾದರೆ ನಮಗೆ ಬಂದಿದ್ದು ಏನು ಅಂತಂದರೆ, ಸೊ 3/6 ಓಕೆ = 5/K. ಕರೆಕ್ಟಾ? ಈಗ ಕ್ರಾಸ್ ಮಲ್ಟಿಪಲ್ ಮಾಡಿ. 3 × K is 3K = 6 5s 30. ಕರೆಕ್ಟಾ? ಸೊ therefore ಹಾಗಾದರೆ ಕೆ ವ್ಯಾಲ್ಯೂ ಏನು ಬರಲೇಬೇಕು? K = 30/3. ದ ಆನ್ಸರ್ ವಿಲ್ ಬಿ 10. ಹಾಗಾದರೆ ಕೆ ವ್ಯಾಲ್ಯೂ ಏನು ಬಂತು? 10. ಸೊ therefore K = 10 ಅನ್ನುವಂಥದ್ದು ಬಿ ಆಪ್ಷನಲ್ಲಿದೆ. ಬಿ ಆಪ್ಷನ್ ಈಸ್ ರೈಟ್. ಸೊ ಹಾಗಾದರೆ ಈ ಕ್ವಶನ್ ನೀವೇ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಈಗ ಜಸ್ಟ್ ನಾನು ಹಿಂದೆ ಒಂದು ಪ್ರಾಬ್ಲಮ್ ಮಾಡಿದೆ ಅಲ್ವಾ, ಅದರಲ್ಲಿ ನಾನು ನೋ ಸೊಲ್ಯೂಷನ್ಸ್ ಇದ್ದಾಗ ರೇಷಿಯೋ ಹಾಕೊಂಡು ಮಾಡಿದೆ ಅಲ್ವಾ. ಸೊ ರೇಷಿಯೋ ಹಾಕೊಂಡು ಮಾಡಿದಾಗ ನಾನು ಕೆ ವ್ಯಾಲ್ಯೂ ಬಂತಲ್ವಾ, ಅದೇ ಥರ ಇದು ಅಷ್ಟೇ. ಬಟ್ ರೇಷಿಯೋ ವಿಲ್ ಬಿ ಚೇಂಜ್. ಅದು ನೋ ಸೊಲ್ಯೂಷನ್. ಈಗ ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತಿದೆ. ಹಾಗಾದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಗೆ ನಿಮಗೆ ಇರುವಂತಹ ರೇಷಿಯೋ ಏನು ಅಂದರೆ A1/A2 = B1/B2 = C1/C2. ಇದು ಆ್ಯಕ್ಚುಲ್ ಆಗಿರುವಂಥದ್ದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ಗೆ. ಓಕೆ, ಹಾಗಾದರೆ ಈ ಒಂದು ರೇಷಿಯೋಸನ್ನು ಹಾಕ್ಕೊಂಡು ನೀವು ಅಲ್ಲಿ ಆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀರಾ.
ಸೊ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ ಅಂದ್ಕೊಳ್ತೀನಿ, ಯಾಕೆಂದರೆ ಈಗ ತಾನೇ ನಾನು ಬಿಡಿಸ್ಕೊಟ್ಟೆ ಅಲ್ವಾ. ಸೊ ನೋ ಸೊಲ್ಯೂಷನ್ ಇದ್ದಕ್ಕೆ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ನಾಟ್ ಈಕ್ವಲ್ಸ್ ಟು C1/C2 ಇತ್ತು. ಈಗ ರೇಷಿಯೋ ಇದು. ಸೊ ಈ ರೇಷಿಯೋಗೆ ವ್ಯಾಲ್ಯೂಸ್ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್. One equation of a pair of dependent linear equation is minus 5x plus 7y equals to 2. Then the second equation can be. Now just ಇದಕ್ಕೆ ಆನ್ಸರ್ ಬೇಕು ಅಂದರೆ ಈ ವರ್ಡ್ನ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಡಿಪೆಂಡೆಂಟ್ ಅಂದರೆ ರೇಷಿಯೋ ಏನು ಬರುತ್ತೆ ಅಂದರೆ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2. ಇದು ಆ್ಯಕ್ಚುಲ್ ಆಗಿ ಕಂಡೀಷನ್. ಸೊ ಫಸ್ಟ್ ಒನ್ನು ನಿಮಗೆ ಆ್ಯಕ್ಚುಲ್ ಆಗಿ ಬರುವಂಥದ್ದು ಕನ್ಸಿಸ್ಟೆಂಟು, ಎರಡನೇದು ಡಿಪೆಂಡೆಂಟು, ಮೂರನೇದು ಇನ್ಕನ್ಸಿಸ್ಟೆಂಟು. ಹಾಗಾಗಿ ಎರಡನೇದಕ್ಕೆ ನಿಮಗೆ ರೇಷಿಯೋ ಇದು ಚಿಲ್ಡ್ರನ್ಸ್. ಓಕೆ, ಸೊ ಹಾಗಾದರೆ ಈ 4 ಆಪ್ಷನಲ್ಲಿ ಯಾವ ಆಪ್ಷನ್ನ ತಗೊಂಡು ನಾವು A1/A2 B1/B2 C1/C2 ವ್ಯಾಲ್ಯೂನ ಅಪ್ಲೈ ಮಾಡಿದಾಗ 3 ಈಕ್ವಲ್ ಬರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಈಗ ನೋಡಿ, ಇಲ್ಲಿ ಏನಿದೆ, ಫಸ್ಟು ಎಕ್ಸ್ ಪಕ್ಕದಲ್ಲಿ -5 ಇದೆ, ಕರೆಕ್ಟಾ. ನೆಕ್ಸ್ಟು 7, ನೆಕ್ಸ್ಟು 2 ಇದೆ, ಕರೆಕ್ಟಾ. 2 ಈ ಕಡೆಗೆ ಬಂದರೆ ಏನಾಗುತ್ತೆ, -2 ಆಗುತ್ತೆ, ಕರೆಕ್ಟಾ. ಈಗ ಜಸ್ಟ್ ಅಬ್ಸರ್ವ್ ದಿಸ್. ಈಗ ಈಕ್ವಲ್ಸಿಂದ ಆಚೆನೇ ಇರಲಿ, ಈಕ್ವಲ್ಸಿಂದ ಆಚೆ ಇದೆ ಅಂತಂದರೆ +2 ಆಗುತ್ತೆ, ಹಾಗೇ ಇರಲಿ, +2ನೇ ಇರಲಿ, ಆಮೇಲೆ ನೋಡೋಣ ನಾವು. ಈಗ ಮೂರನೇ ಈಕ್ವೇಷನ್ ನೋಡಿ, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ವಿತ್ ಮೂರನೇ ಈಕ್ವೇಷನ್ ಹಾಕ್ಕೊಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಈಗ -5 ಇದೆ, ಇದು A1 ಡಿವೈಡೆಡ್ ಬೈ A2 ಎಷ್ಟಪ್ಪ, A2 ಇಲ್ಲಿ 10, ಸೊ ದೇರ್ಫೋರ್ +10. ಓಕೆ, ನೆಕ್ಸ್ಟು ಇಲ್ಲಿ 7 ಇದೆ, ಡಿವೈಡೆಡ್ ಬೈ B2 ಎಷ್ಟು, -14. ಓಕೆ, ಸೊ -14. ಈಗ ಇಲ್ಲೇನಿದೆ, 2 ಇದೆ. ಸೊ ಯಾಕೆ ಇದನ್ನೇ ತೊಗೊಂಡೆ ಅಂತ ಅನ್ನೋದಕ್ಕೆ ಕಾರಣ, ಈಕ್ವಲ್ಸಿಂದ ಆಚೆ 2 ಇದೆ, ಇಲ್ಲೂ ಈಕ್ವಲ್ಸಿಂದ ಆಚೆ -4 ಇದೆಯಲ್ಲ, ಅದಕ್ಕೆ ಇದನ್ನೇ ಕನ್ಸಿಡರ್ ಮಾಡ್ತಿದ್ದೀನಿ ನಾನು. ಹಾಗಾಗಿ ಇಲ್ಲಿ +2ನೇ ಬರ್ಕೊಂಡೆ. ಸೊ +2 ಡಿವೈಡೆಡ್ ಬೈ, ಸೊ ಈ ಕಡೆ C2 ವ್ಯಾಲ್ಯೂ ಏನು, -4, ಕರೆಕ್ಟಾ. ಈಗ ನೋಡಿ, ಸೊ 5 1s 5 2s 7 1s 7 2s 2 1s 2 2s. ಹಾಗಾದರೆ ಏನೇನು ಆನ್ಸರ್ ಬಂತು ನೋಡಿದ್ರೆ ನಮಗೆ -1/2 ಬಂತಾ. ನೆಕ್ಸ್ಟು ಇಲ್ಲಿ 1/-2 ಅಂದರೆ ಅದೇ ಸೇಮ್. ಸೊ -1/2ನ ಮೂರನೇದು 1/-2, ಅಲ್ಲೂ ಕೂಡ ಮೈನಸ್ ಇದೆ, ಯಾಕಂದರೆ ಇಲ್ಲಿ -4 ಇದೆಯಲ್ಲ. ಸೊ ದೇರ್ಫೋರ್ 1/2. ಹಾಗಾದರೆ ಮೂರು ಕಡೆ ನನಗೆ ಆನ್ಸರ್ ಏನು ಬಂತು ಅಂದರೆ -1/2 -1/2 -1/2 ಬಂತು. ಹಾಗಾದರೆ ನಮ್ಮ ಆಪ್ಷನ್ನು ಈ ಸಿ ಆಪ್ಷನ್ ಕರೆಕ್ಟು. ಯಾಕೆಂದರೆ ಇದು A1/A2 B1/B2 C1/C2ನ ಕಂಡೀಷನ್ನ ಸ್ಟ್ಯಾಟಿಸ್ಫೈ ಮಾಡುತ್ತೆ. ಅವರೇ ಹೇಳಿರೋ ಪ್ರಕಾರ ಆ ಒಂದು ಈಕ್ವೇಷನು ಡಿಪೆಂಡೆಂಟ್ ಆಗಿರೋದ್ರಿಂದ ಈ ಒಂದು ಕಂಡೀಷನ್ನ ಅಥವಾ ರೇಷಿಯೋನ ಹಾಕ್ಕೊಂಡು ನಾವು ಐಡೆಂಟಿಫೈ ಮಾಡಿದು. ಸೊ ದ ಸಿ ಆಪ್ಷನ್ ಈಸ್ ರೈಟ್. ಸೊ ಈ ಈಕ್ವೇಷನ್ಗೆ ಎರಡನೇ ಈಕ್ವೇಷನು ಇದಾಗುತ್ತೆ ಅನ್ನೋಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. For what value of k will the system of equation 3x plus y equals to 1, 2k minus 1x plus k minus 1y equals to 2k plus 1 have no solution? ಓಕೆ, ಇಷ್ಟೊಂದೆಲ್ಲ ಇದೆಯಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ಈ ಕ್ವಶನ್ಗೆ ಆನ್ಸರು ಈಗ ನಿಮ್ಗೆ ಬೇಕು ಅಂತಂದರೆ ಸಿಂಪಲ್. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಹ್ಯಾವ್ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ಸ್ ಇದೆ ಅಂತಂದರೆ ಅದಕ್ಕೆ ರೇಷಿಯೋ ಇದೆ. ಏನದು ರೇಷಿಯೋ? A1/A2 is equals to B1/B2 is not equals to C1/C2. ಇದು ಕಂಡೀಷನ್. ಈಗ ಇದು ಬಿಟ್ಬಿಡಿ. ಸೊ ನಮಗೆ C1/C2 ಬೇಡ. ಸೊ ನಾವು ಟೇಕ್ ದೀಸ್ ಟು ಕಂಡೀಷನ್ ಆ್ಯಂಡ್ ಅಪ್ಲೈ ದ ವ್ಯಾಲ್ಯೂ ಆಫ್ A1 A2 B1 B2 ಆ್ಯಂಡ್ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಇಲ್ಲಿ ಗೆಟ್ ದ ಕೆ ವ್ಯಾಲ್ಯೂ. ಓಕೆ, ಸೊ ಅದೇ ನಿಮಗೆ ಆ್ಯಕ್ಚುಲಾಗಿ ಕೇಳಿರೋಂಥದ್ದು ದ ವ್ಯಾಲ್ಯೂ ಆಫ್ ಕೆ ಹ್ಯಾವ್ ಯಾ ನೋ ಸೊಲ್ಯೂಷನ್. ಸೊ ಹಾಗಾದರೆ ಈಗ ಇಲ್ಲಿ A1 ಅಂತಂದರೆ 3, A2 ಅಂತಂದರೆ 2k - 1. ಸೊ B1 ಅಂದರೆ y, B2 ಅಂತಂದರೆ k - 1. ಓಕೆ, ಹಾಗಾದ್ರೆ ಅಪ್ಲೈ ಮಾಡೋದಾದರೆ ನೋಡಿ. ಸೊ A1 ಅಂತಂದರೆ 3 ಡಿವೈಡೆಡ್ ಬೈ A2 ಅಂತಂದರೆ 2k - 1 ಈಕ್ವಲ್ಸ್ ಟು ನೆಕ್ಸ್ಟು B1 ಅಂತಂದರೆ y ಪಕ್ಕದಲ್ಲಿರೋದು 1 ಡಿವೈಡೆಡ್ ಬೈ, ಸೊ B2 ಈಸ್ k - 1. ಓಕೆ, ಈಗ ಇದನ್ನು ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 3 × k - 1 ಮಾಡಿ. ಸೊ 3 × k - 1 ಮಾಡಿದ್ರೆ 3 × k ಇಸ್ 3k ಮೈನಸ್ 3 1s 3. ಕ್ಲಿಯರಾ? ಈಕ್ವಲ್ಸ್ ಟು ಈಗ ಸೊ 2k - 1ನ 1ಇಂದ ಮಲ್ಟಿಪಲ್ ಮಾಡಿ. ಸೊ 2k - 1 × 1 ಇಸ್ ಸೇಮ್. ಸೊ 2k - 1. ಕ್ಲಿಯರಾ? ಸೊ ಹಾಗಾದರೆ ನೆಕ್ಸ್ಟು ಈಗ 2kನ ಲೆಫ್ಟ್ ಹ್ಯಾಂಡ್ ಸೈಡ್ ಕರ್ಕೊಳ್ಳಿ, -3ನ ಆಚೆಗೆ ಕಳಿಸಿ. ಸೊ ದಟ್ ಮೀನ್ಸ್ ಈಗ ಏನಾಗುತ್ತೆ ನೋಡಿ. ಸೊ ಇನ್ನೊಂದ್ಸಲಿ ಬರ್ಕೊಂಡ್ಬಿಡ್ತೀನಿ ಅದನ್ನು. ಏನು ಉಳಿತು ನಮಗೆ? 3k - 3 ಈಕ್ವಲ್ಸ್ ಟು ಓಕೆ 3. ಸೊ ಈ ಕಡೆ ಇರುವಂಥದ್ದು 2k - 1. ಕರೆಕ್ಟಾ? ಈಗ ನಾನೇನು ಹೇಳಿದೆ? 2kನ ಲೆಫ್ಟ್ ಹ್ಯಾಂಡ್ ಸೈಡ್ ಕರ್ಕೊಳ್ಳಿ, -3ನ ಚೆಕ್ ಕಳಿಸಿ. ಸೊ ದೇರ್ಫೋರ್
3k, 2k ಈ ಕಡೆಗೆ ಬಂದರೆ -2k ಈಕ್ವಲ್ಸ್ ಟು -1 ಅಲ್ಲೇ ಇದೆ, -3 ಆ ಕಡೆ ಹೋದರೆ +3. ಓಕೆನಾ? ಸೊ ಈಗ 3kಲಿ 2k ಹೋದರೆ ಎಷ್ಟಪ್ಪ? 3kಲಿ 2k ಹೋದರೆ ಐಲ್ ರೈಟ್ ಹಿಯರ್ 3kಲಿ 2k ಹೋದರೆ 1k ಈಕ್ವಲ್ಸ್ ಟು, ಸೊ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಸೊ 3ಅಲ್ಲಿ 1 ಹೋದರೆ 2, ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್ ಇಸ್ ಪ್ಲಸ್, ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್ ಹಾಕಬೇಕು, ಬಿಗ್ಗೆಸ್ಟ್ ನಂಬರ್ ಇಸ್ 3, ಸೈನ್ ಇಸ್ ಪ್ಲಸ್, ಸೊ ದೇರ್ಫೋರ್ k ಈಕ್ವಲ್ಸ್ ಟು 2. 1k ಈಕ್ವಲ್ಸ್ ಟು 2 ಅಂದರೆ ಅದರ್ಥ k ವ್ಯಾಲ್ಯೂ ಎಷ್ಟಾಯಿತು? 2. ಹಾಗಾದರೆ k ವ್ಯಾಲ್ಯೂ ಏನು ಬಂತು? 2 ಬಂತು. ಸೊ ದೇರ್ಫೋರ್ ದ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಓಕೆ, ಸೊ ಹ್ಯಾವ್ ನೋ ಸೊಲ್ಯೂಷನ್ ಅಂತ ಇದ್ದಿದ್ದಕ್ಕೇ ನಾವು ಈ ರೇಷಿಯೋವನ್ನು ಹಾಕ್ತು. a1/a2 ಇಸ್ ಈಕ್ವಲ್ಸ್ ಟು b1/b2 ಇಸ್ ನಾಟ್ ಈಕ್ವಲ್ಸ್ ಟು c1/c2. ಅದರಲ್ಲಿ ಇದನ್ನು ತೊಗೊಳ್ಳಿಲ್ಲ, ನಾವು ಎರಡನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ಸಾಲ್ವ್ ಮಾಡಿ ನಾನು ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದ್ದೀನಿ, ಕೆ ವ್ಯಾಲ್ಯೂ. ಓಕೆ, ಈ ಥರ ಪ್ರಾಬ್ಲಮ್ ಬಂದಾಗ ಈ ರೀತಿ ನೀವು ರೇಷಿಯೋಸ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಸಾಕು, ನನಗೆ ಈಸಿಯಾಗಿ ಬರುತ್ತೆ ಅನ್ನೋಂಥದ್ದು. A solid formed on revolving a right angle triangle about its height is ಡ್ಯಾಶ್. ನಾವು ದಿಸ್ ಇಸ್ ದ ಕ್ವಶನ್. ನೋಡಿ, ಸಿಂಪಲ್. ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ ಮಾಡಬೇಕಾದ್ರೆ ಇದನ್ನು ಹೇಳ್ಕೊಟ್ಟಿರ್ತಾರೆ. ಒಂದು ರೈಟ್ ಆ್ಯಂಗಲನ್ನು ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ನಾವು ಒಂದು ರೌಂಡು ರಿವಾಲ್ವ್ ಮಾಡೋದಕ್ಕೆ ಸುತ್ತೋದಕ್ಕೆ ಬಿಟ್ಟಾಗ, ಒಂದು ರಿವಾಲ್ವ್ ಆಗಿ ಬಂದಾಗ ನಮಗೆ ಆಗ ನೆಕ್ಸ್ಟು ಸಿಗುವಂತಹ ಫಿಗರೇ ಅದೇ ರೈಟ್ ಸರ್ಕ್ಯುಲರ್ ಕೋನ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ರೈಟ್ ಸರ್ಕ್ಯುಲರ್ ಕೋನ್ ಆಗಬೇಕು ಅಂದರೆ ನಾವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಒಂದು ರೌಂಡ್ ರಿವಾಲ್ವ್ ಮಾಡ್ತೀವಿ, ಆಗ ಸಿಗುವಂಥದ್ದೇ ರೈಟ್ ಸರ್ಕ್ಯುಲರ್ ಕೋನ್. ಸೊ ದೇರ್ಫೋರ್ ದ ಸಿ ಆಪ್ಷನ್ ಈಸ್ ರೈಟ್. ಸೊ ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಅದೇ ತರಹ ರೆಕ್ಟ್ಯಾಂಗಲನ್ನು ಒಂದು ರೌಂಡು ನಾವು ತಿರುಗೋದಕ್ಕೆ ಬಿಟ್ಟಾಗ, ರಿವಾಲ್ವ್ ಮಾಡೋದಕ್ಕೆ ಬಿಟ್ಟಾಗ ಫಾರ್ಮ್ ಆಗುವಂಥದ್ದೇ ಸಿಲಿಂಡರ್. ಇದನ್ನು ಅಲ್ಲೇ ಹೇಳಿಬಿಟ್ಟಿದ್ದೀನಿ. ಈ ಕ್ವಶನ್ನು ಅಕಸ್ಮಾತ್ ಕೇಳಿದ್ರೆ ನೀವು ಅಲ್ಲೇ ಬರೀಬಹುದು ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ರೀಸನ್ ರೈಟ್ ಸರ್ಕ್ಯುಲರ್ ಕೋನ್ ಈಸ್ ಫಾರ್ಮ್ಡ್. ಈಗಾಗಲೇ ಎಕ್ಸ್ಪ್ಲನೇಷನ್ ಅಲ್ಲೇ ಹೇಳಿಬಿಟ್ಟಿದ್ದೀನಿ, ಅದೇ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 616 cm². ಇಟ್ಸ್ ರೇಡಿಯಸ್ ಈಸ್, ದೆರ್ ವಿಲ್ ಬಿ 4 ಆಪ್ಷನ್. ಹೇಗೆ ನೋಡಿ, ಎಕ್ಸ್ಪ್ಲನೇಷನ್ ಅಲ್ಲೇ ಇದೆ, ಎಕ್ಸ್ಪ್ಲನೇಷನ್ನ ನನಗೆ ತೋರಿಸ್ತೀನಿ ಅನ್ನೋಂಥದ್ದು. ನೋಡಿ, ಅವ್ರು ಕೊಟ್ಟಿರೋದೇನು? ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಕೊಟ್ಟಿದ್ದಾರೆ. ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 616 cm². ಕರೆಕ್ಟಾ? ಈಗ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ದ ಫಾರ್ಮುಲಾ ಏನು? 4πr² ಇಸ್ ಈಕ್ವಲ್ಸ್ ಟು 616. ಯಾಕೆಂದರೆ ಅವರೇ ಕೊಟ್ಟಿದ್ದಾರೆ ಅನ್ನೋವಂಥದ್ದು. ಓಕೆ, ನೆಕ್ಸ್ಟು ಈಗ ಇದರಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಏನೇನು ಅಪ್ಲೈ ಮಾಡಬೇಕು ನೋಡಿ. ಕ್ವಶನನ್ನು ನೋಡಿದಾಗ ನಮಗೆ ಈ ಕ್ವಶನಲ್ಲಿ ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಈಸ್ 600 cm². ಇಟ್ಸ್ ರೇಡಿಯಸ್ ಈಸ್ ಅಂತ ಕೇಳಿರೋವಂಥದ್ದು. ಹಾಗಾಗಿ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡ್ತೀನಿ ಅಂದರೆ, ಸೊ 4πr² 4 ಅಲ್ಲೇ ಇಟ್ಕೊಳ್ತೀನಿ, ಅಲ್ಲೇ ಇರುತ್ತೆ. ಪೈ ವ್ಯಾಲ್ಯೂ ಅಪ್ಲೈ ಮಾಡಿದೆ, 22/7 ಇಂಟು r² ಅಲ್ಲೇ ಇಟ್ಕೊಳ್ತೀನಿ, ಈಸ್ ಈಕ್ವಲ್ಸ್ ಟು 616. ಓಕೆನಾ? ನೆಕ್ಸ್ಟು, ಸೊ r² ಈಕ್ವಲ್ಸ್ ಅಂದರೆ ನನಗೆ r² ಬೇಕಾಗಿರೋದ್ರಿಂದ r² ಇಟ್ಕೊಂಡು ಉಳಿದಿರೋದನ್ನೆಲ್ಲ ಆಚೆ ಕಳಿಸ್ತೀನಿ. ಸೊ ದೇರ್ಫೋರ್ r² ಇಸ್ ಈಕ್ವಲ್ಸ್ ಟು 616 ಇಂಟು 22/7 ಇರೋದು ಉಲ್ಟಾ ಆಗುತ್ತೆ. ಸೊ ದಟ್ ಮೀನ್ಸ್ ಇಟ್ ವಿಲ್ ಬಿಕಮ್ 7/22 ಡಿವೈಡೆಡ್ ಬೈ 4 ಇಂಟು 22. ಸೊ ಇಷ್ಟನ್ನ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರ್ ಬರೋದು ಎಷ್ಟು ಅಂತಂದರೆ 49 ಬರುತ್ತೆ. ಹಾಗಾದರೆ ನಮಗೆ r² ಈಕ್ವಲ್ಸ್ ಟು 49 ಬಂತು. ಬಟ್ ನಮಗೆ ಬೇಕಾಗಿರೋದು ರೇಡಿಯಸ್ ಆಗಿರೋದ್ರಿಂದ ಟೇಕ್ ಅ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ತೊಗೊಂಡಾಗ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿದಿರೋದು r ಈಕ್ವಲ್ಸ್ √of 49ಗೆ ಸ್ಕ್ವೇರ್ ರೂಟ್ ಏನು? 7. ಸೊ ದೇರ್ಫೋರ್ ದ ಆನ್ಸರ್ ಈಸ್ 7 cm. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಸೊ ದಿ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಏರಿಯಾ. ಓಕೆ, ಸಾರಿ, ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಈಸ್ 4851 cm³. ಇಟ್ಸ್ ಡಯಾಮೀಟರ್ ಈಸ್. ಚಿಲ್ಡ್ರನ್ಸ್, ಈಗ ತಾನೇ ಅದೇ ಥರ ಪ್ರಾಬ್ಲಮ್ ಮಾಡೋದು ಅಲ್ವಾ? 4πr² ಈಕ್ವಲ್ಸ್ ಟು 616. ಓಕೆ, ಸೊ ಈಗ ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆಂಟ್ ಏನು ಅನ್ನೋಂಥದ್ದನ್ನು ಜಸ್ಟ್ ಅಬ್ಸರ್ವ್ ಮಾಡಿ. ಈ ಕ್ವಶನ್ಗೆ ಇರುವಂಥ ಡಿಫ್ರೆಂಟ್ ಏನು? ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಅಂತ ಕೇಳಿರೋದು ಇಲ್ಲಿ, ಆದರೆ ಇಲ್ಲಿ ಕೇಳಿರೋದೇನು? ಸೇಮ್ ಸ್ಟೆಪ್ ಬಡಿಬೇಕು, ಆದರೆ ಸ್ಟೆಪ್ ಅಂದರೆ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಆದರೆ ಇವ್ರ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ವಾಲ್ಯೂಮ್ ಆಫ್ ಅ ಸ್ಪಿಯರ್ ಕೊಟ್ಬಿಟ್ಟಿದ್ದಾನೆ. ಯು ನೀಡ್ ಟು ಫೈಂಡ್ ದ ಡಯಾಮೀಟರ್. ರೇಡಿಯಸ್ ಅಲ್ಲ, ಡಯಾಮೀಟರನ್ನು ಕಂಡುಹಿಡಿಯಬೇಕು. ಹಾಗಾದರೆ ಹೇಗೆ ಮಾಡುವಂಥದ್ದು ನೋಡಿ. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಫಾರ್ಮುಲಾ ಗೊತ್ತು. ಸೊ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಫಾರ್ಮುಲಾ ವಿಲ್ ಬಿ 4/3πr³. ಕರೆಕ್ಟಾ? ಈಕ್ವಲ್ಸ್ ಟು ಅವರು ವಾಲ್ಯೂಮ್ ಆಫ್ ಸ್ಪಿಯರ್ ಕೊಟ್ಟಿದ್ದಾನೆ. ಸೊ 4851. ಸೊ ಅದನ್ನು ನಾನು ಹಾಕ್ಕೊಂಡಿದ್ದೀನಿ.
ಈಗ ನನಗೆ ಬೇಕಾಗಿರೋಂಥದ್ದು ಆರ್ ಕ್ಯೂಬ್ ಆಗಿರೋದ್ರಿಂದ ಉಳಿದಿರೋದನ್ನೆಲ್ಲ ಆಚೆ ಕಳಿಸ್ತೀನಿ. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ ಆರ್ ಕ್ಯೂಬ್ ಈಕ್ವಲ್ಸ್ 4851 ಇಂಟು 3 ಇಂಟು 7 ಡಿವೈಡೆಡ್ ಬೈ 4 ಇಂಟು 22. ಕ್ಲಿಯರಾ? ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ಆರ್ ಈಕ್ವಲ್ಸ್ ಟು 21/2 ಬರುತ್ತೆ. ಸೊ 21/2 ಇಸ್ ಕಾಲ್ಡ್ ಅಸ್ ರೇಡಿಯಸ್. ಆದರೆ ನಮಗೆ ಅವ್ರ ಕ್ವಶನಲ್ಲಿ ಕೇಳಿರೋದು ಏನು ಅಂದರೆ ಡಯಾಮೀಟರ್ ಬೇಕು. ಸೊ ಡಯಾಮೀಟರ್ ಬೇಕಾಗಿರೋದ್ರಿಂದ ನೋಡಿ, ನೀವು ಡಯಾಮೀಟರ್ ಅಂತಂದರೆ ಟ್ವೈಸ್ ಆಫ್ ಅ ರೇಡಿಯಸ್ ಇರುತ್ತೆ. ಸೊ ನಮಗೆ ಡಯಾಮೀಟರ್ ಬೇಕು. ಸೊ ಟ್ವೈಸ್ ಆಫ್ ಅ ರೇಡಿಯಸ್. ಓಕೆ, ಸೊ ಹಾಗಾದರೆ that will be equals to 2 into ರೇಡಿಯಸ್ ಎಷ್ಟು ಬಂದಿದೆ 21/2. ಸೊ therefore 2 get cancel. ಹಾಗಾದರೆ ಆನ್ಸರ್ ವಿಲ್ ಬಿ 21 ಸೆಂಟಿಮೀಟರ್. ಹಾಗಾದರೆ ಇದು ಡಯಾಮೀಟರ್ನ ಆನ್ಸರು, ಇದು ಡಯಾಮೀಟರ್ ಆಗಿರುವಂಥದ್ದು. ಹಾಗಾದರೆ 21 ಇರುವಂಥದ್ದು ಫೋರ್ತ್ ಆಪ್ಷನಲ್ಲಿ ಇರೋದು. ಸೊ ಫೋರ್ತ್ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, 2 figures ಆರ್ ಸೆಟ್ ಟು ಬಿ ಡ್ಯಾಶ್ ಇಫ್ ದೇ ಹ್ಯಾವ್ ದ ಸೇಮ್ ಶೇಪ್ ಆ್ಯಂಡ್ ದ ಸೇಮ್ ಸೈಜ್. ನೋಡಿ, ನೀವು 9th ಕಲ್ತ್ಕೊಂಡ್ಬಂದಿದ್ದೀರ ಈ ಸ್ಟೇಟ್ಮೆಂಟ್ನ. 2 ಫಿಗರ್ಸ್ಗಳನ್ನು ನಾವು ಏನೋ ಹೇಳ್ತೀವಿ, ಟ್ರಯಾಂಗಲ್ಸ್ನೇ ಅಂತ ತೊಗೊಳ್ಳಿ, ಅಥವಾ ಸೇಮ್ ಶೇಪ್ ಅಥವಾ ಸೇಮ್ ಸೈಜ್ ಇರುವಂತಹ ಫಿಗರ್ಸ್ಗಳನ್ನ ನಾವು ಏನಂತ ಕರಿತೀವಿ? ದಟ್ ಈಸ್ ದ ಕ್ವಶನ್. ಹಾಗಾದರೆ 9th ಕಲ್ತಿದ್ದೀರ ಅಂತ ಹೇಳಿದ ಪ್ರಕಾರ ನೋಡಿ, ಸೇಮ್ ಶೇಪು ಸೇಮ್ ಸೈಜ್ ಇರುವಂಥದ್ದು ಕಾಂಗ್ರುವೆಂಟ್ ಫಿಗರ್ಸ್. ಓಕೆ, ಹಾಗಾದ್ರೆ ಸಿಮಿಲರ್ ಅಂದರೆ ಏನು? ಸೇಮ್ ಶೇಪ್ ಬಟ್ ಡಿಫ್ರೆಂಟ್ ಇನ್ ಸೈಜ್. ಓಕೆ, ಇವೆರಡನ್ನು ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೇಮ್ ಶೇಪ್ ಸೇಮ್ ಸೈಜ್ ಅಂದರೆ ಕಾಂಗ್ರುವೆಂಟ್, ಸೇಮ್ ಶೇಪ್ ಡಿಫ್ರೆಂಟ್ ಇನ್ ಸೈಜ್ ಅಂತಂದರೆ ಅದು ಸಿಮಿಲರ್ ಆಗುತ್ತೆ. ಓಕೆನಾ? ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದು? ಬಿ ಆಪ್ಷನ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ, 2 figures ಹ್ಯಾವಿಂಗ್ ದ ಸೇಮ್ ಶೇಪ್ ಆ್ಯಂಡ್ ನಾಟ್ ನೆಸೆಸರ್ಲಿ ದ ಸೇಮ್ ಸೈಜ್ ಆರ್ ಕಾಲ್ಡ್. ಈಗ ತಾನೇ ಹೇಳಿದೆ ನಾನು, 2 figures ಹ್ಯಾವಿಂಗ್ ದ ಸೇಮ್ ಶೇಪ್ ಸೇಮ್ ಇದೆಯೇ ಬಟ್ ಸೈಜ್ ಸೇಮ್ ಇಲ್ಲ. ಹಾಗಾದರೆ ಇಟ್ ಈಸ್ ಕಾಲ್ಡ್ ಆಸ್ ಸಿಮಿಲರ್ ಫಿಗರ್ಸ್. ಸೊ ವಿಚ್ ಆಪ್ಷನ್ ಈಸ್ ರೈಟ್? ದ ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್? ಆಲ್ ಕಾಂಗ್ರುಯೆಂಟ್ ಫಿಗರ್ಸ್ ಆರ್ ಸಿಮಿಲರ್. ಕರೆಕ್ಟ್. The similar figures need not to be congruent. Correct. All similar figures are congruent. Now this is wrong. The C option is wrong. So therefore C option na ನಾವು ಬರಿಬೇಕು. ಬಿಕಾಸ್ ಕಾಂಗ್ರೆಂಟ್ ಫಿಗರ್ಸು ಎಲ್ಲ ಸಿಮಿಲರ್ ಆಗಿರುತ್ತೆ, ಬಟ್ ಸಿಮಿಲರ್ ಫಿಗರ್ಸು ನೀಡ್ ನಾಟ್ ಟು ಬಿ ಕಾಂಗ್ರೆಂಟ್ ಆಗಿರಬೇಕು ಅಂತ ಏನಿಲ್ಲ. ಓಕೆ, ಆದರೆ ಸಿಮಿಲರ್ ಫಿಗರ್ಸ್ ಎಲ್ಲವೂ ಕೂಡ ಕಾಂಗ್ರೆಂಟ್ ಆಗಿರಲ್ಲ. ಸೊ therefore ತಪ್ಪಾಗಿರೋ ಸ್ಟೇಟ್ಮೆಂಟು ಸಿ ಆಪ್ಷನ್ನು. ಸೊ ಸಿ ಆಪ್ಷನ್ ಈಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟು, ಆಲ್ ಸರ್ಕಲ್ಸ್ ಆರ್, ನಿಮಗೆ ಗೊತ್ತು, ಈಕ್ವಲ್ ಕಾಂಗ್ರುಯೆಂಟ್ ಸಿಮಿಲರ್. ನೀವೇ ಬರೀತೀರಾ? ತುಂಬ ಈಸಿ. ಓಕೆ, ತುಂಬ ಈಸಿ. ಐ ಥಿಂಕ್ ನೀವೇ ಬರೀತೀರಾ ಅಂತ ಅಂದ್ಕೊಳ್ತೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು ದ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ 2 sides ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ದ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ದಿಸ್ ಥಿಯರಮ್ ಇಸ್ ಕಾಲ್ಡ್ ಆಸ್. ವೆರಿ ಈಸಿ. ನಿಮ್ಮ ಥೇಲ್ಸ್ ಥಿಯರಮ್, ನಥಿಂಗ್ ಬಟ್ ದ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಸಿ ಆಪ್ಷನ್ ಈಸ್ ರೈಟ್. ಗೊತ್ತಿದೆಯಾ? ದಪ್ಪ ಇದೆಯಾ? ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀವಿ ನಾವು. ಸೊ ಈ ರೀತಿಯಾಗಿ, ಸೊ ಇಫ್ ದ ಲೈನ್ ಇಸ್ ಡಿವೈಡೆಡ್, ಇಫ್ ದಿಸ್ ಲೈನ್ is parallel to this side, then the other 2 sides will be divided in the same ratio. That is the basic proportionality theorem ಅಥವಾ ಥೇಲ್ಸ್ ಥಿಯರಮ್. ಸೊ ಸಿ ಆಪ್ಷನ್ ಇಸ್ ರೈಟ್. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ಗಳಿಗೆ ಅಂದರೆ ಈಗಾಗಲೇ ಅಪ್ಲೋಡ್ ಮಾಡಿರುವಂತಹ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ನಾನು ಕೀ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ ಚಿಲ್ಡ್ರನ್ಸ್. ಸೊ ಇನ್ನೂ ಕೆಲವು ಕ್ವಶನ್ಸ್ಗಳು ಇದೆ ಇದರಲ್ಲಿ ನನಗೆ ಗೊತ್ತು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಅಂತ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇನ್ನು ಯಾವ ಕ್ವಶನ್ಸ್ಗಳಿದೆ ಆ ಕ್ವಶನ್ಸ್ಗಳೆಲ್ಲವೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಕೀ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸ್ ಬರುತ್ತೆ. ಸೊ ಆ ಒಂದು ವೀಡಿಯೋಗೆ ನೀವು ರೆಡಿ ಆಗಿರಿ. ಜೊತೆಗೆ ಇವತ್ತು ಈವ್ನಿಂಗ್ ನಾನು ಹೇಳ್ದಂಗೆ 7 o'clock ಇಂದ 8 o'clock ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಡೂ ಅಟೆಂಡ್ ದಟ್ ಎಕ್ಸಾಮ್. ಸೊ ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ, ಒಂದು ಎಕ್ಸಾಮ್ ಫೇಸ್ ಮಾಡ್ದಂಗೆ ಆಗುತ್ತೆ ನೀವು. ಸೊ 7 to 8 ರೆಡಿಯಾಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗಿ.